ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನಾನಿವತ್ತು ಬೆಳಗಿನ ವ್ಲಾಗ್ನ ಶುರು ಮಾಡಿದ್ದೀನಿ. ನಾನಿವತ್ತು ಬೆಳಗಿನ ತಿಂಡಿಗೆ ರಾಗಿ ತಾಳಿಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಈರುಳ್ಳಿ ತರಕಾರಿಗಳನ್ನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಬೆಳಗ್ಗೆ 5:45 ಆಗಿದೆ ಟೈಮ್. ಈಗ ಬೇಗ ಮಾಡ್ಕೋಬೇಕು. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಡೈಲಿ ಮುದ್ದೆ ಮಾಡ್ತೀನಿ ಮತ್ತು ರಾಗಿನ ವಿವಿಧ ಥರದಲ್ಲಿ ನಾನು ಉಪಯೋಗಿಸ್ತಾ ಇರ್ತೀನಿ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ಡೈಲಿ ಮುದ್ದೆ ಮಾಡ್ತೀನಿ. ಹಾಗೆ ತಿಂಡಿಗಳಿಗೂ ನಾನು ಉಪಯೋಗಿಸ್ತಾ ಇರ್ತೀನಿ. ನೋಡಿ, ಈರುಳ್ಳಿ ಸೊಪ್ಪುಗಳನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ರೊಟ್ಟಿ ತಟ್ತಾ ಇದ್ದೀನಿ. ಇಮಿಡಿಯೇಟಾಗಿ ಮಾಡೋದಾದರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕಾಗತ್ತೆ. ಆದರೆ ನಾನಿಲ್ಲಿ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ದೆ. ಇನ್ನು ಚಟ್ನಿ ಎಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಈರುಳ್ಳಿ ನೀರು ಬಿಡೋದ್ರಿಂದ ಸ್ವಲ್ಪ ಹಿಟ್ಟು ಮೆತ್ತಗಾಗತ್ತೆ. ರೊಟ್ಟಿ ತಟ್ಟಿದ್ದಾಯಿತು. ಈಗ ಬೇಯಿಸ್ಬಿಟ್ಟು ಸೋನು ಬಾಕ್ಸಿಗೆ ಹಾಕಬೇಕು. ಬೆಳಗಿನ ತಿಂಡಿಗೆ ಸೋನುಗೆ ನಾನು ಇದನ್ನೇ ರಾಗಿ ತಾಳಿಪಟ್ಟು ಹಾಕಿದ್ದೀನಿ. ಹಾಗೆ ಮಧ್ಯಾಹ್ನದ ಲಂಚಿಗೂ ರಾಗಿ ತಾಳಿಪಟ್ಟು ಕಾಯಿ ಚಟ್ನಿ ಹಾಕಿದ್ದೀನಿ. ಸಾಮಾನ್ಯವಾಗಿ ನಾನು ಬೆಳಗ್ಗೆನೇ ಅಡುಗೆ ತಿಂಡಿ ಎರಡನ್ನೂ ಮಾಡಿಕೊಂಡು ಅಡುಗೆ ಮನೆ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ತಿಂಡಿಗೆ ರಾಗಿ ತಾಳಿಪಟ್ಟು ಮಾಡಿಕೊಂಡು ಮಧ್ಯಾಹ್ನ ಅವ್ರ ಲಂಚ್ ಬಾಕ್ಸಿಗೆ, ನಮ್ಮ ಯಜಮಾನ್ರ ಲಂಚ್ ಬಾಕ್ಸಿಗೆ ನುಗ್ಗೆಕಾಯಿ ಸಾರು ಅನ್ನ ಮಾಡ್ತಾಯಿದ್ದೀನಿ. ಅವರಿಗೂ ತಿಂಡಿ ಹಾಕ್ಕೊಟ್ಟೆ. ಸಾರು ಕುದೀತಾ ಇದೆ, ಒಗ್ಗರಣೆ ಹಾಕ್ಕೊಂಡ್ರೆ ಆಯಿತು. ಈಗ ಮಧ್ಯಾಹ್ನಕ್ಕೆ ತಾಳಿಪಟ್ಟು ರಾಗಿದಾಗಿರ್ಬೋದು ಅಕ್ಕಿದಾಗಿರ್ಬೋದು ತಿನ್ನೋದಕ್ಕಾಗಲ್ಲ, ತಣ್ಣಗಾಗಿ ಹೋಗಿರುತ್ತೆ. ಹಾಗಾಗಿ ನಾನು ಇವತ್ತು ಅಡುಗೆ ಮಾಡ್ತಾಯಿದ್ದೀನಿ. ನಾವು ಇದಕ್ಕೆ ತಾಳಿಪಟ್ಟು ಅಂತ ಹೇಳ್ತೀವಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ಕಾಯಿ ಎಲ್ಲ ಹಾಕಿ. ನೀವು ಈ ರೊಟ್ಟಿಗೆ ಏನಂತ ಕರಿತೀರಾ ಅಂತ ಅದು ಕಮೆಂಟ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮಾಡೋ ಪ್ರತಿ ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ. ಹಾಗೆ ನಾನು ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮುಚ್ಚಿಬಿಡಬೇಕು ಲಿಡ್ನ. ಪರಿಮಳ ಹಾಗೇ ಇರುತ್ತೆ. ನಾನಿಲ್ಲಿ ಬಾಕ್ಸಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅವರಿಗೆ. ಏನೇ ತಿಂಡಿ ಮಾಡಿದ್ರು ಮಧ್ಯಾಹ್ನದಷ್ಟೊತ್ತಿಗೆ ಅದು ತಣ್ಣಗಾಗಿರುತ್ತೆ. ಮಧ್ಯಾಹ್ನ ಊಟ ಮಾಡಿದ್ವಿ ಅಂತ ಅನಿಸಲ್ಲ. ಅನ್ನ ಸಾರು ಊಟ ಮಾಡಿದಾಗಲೇ ಸಂತೃಪ್ತಿ ಸಿಗೋದು. ಈ ನುಗ್ಗೆಕಾಯಿ ಸಾರಾಗಿರ್ಬೋದು, ನುಗ್ಗೆಕಾಯಿ ಸೊಪ್ಪಿನ ಚಟ್ನಿ ಪುಡಿ ಆಗಿರ್ಬೋದು, ಹಾಗೆ ನುಗ್ಗೆಕಾಯಿ ಸೊಪ್ಪಿನ ಬಸ್ಸಾರಾಗಿರ್ಬೋದು, ಎಲ್ಲದೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಟ್ಟಾರೆ ಹೇಳಬೇಕು ಅಂದರೆ ನುಗ್ಗೆಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾನಿಲ್ಲಿ ಸ್ವಲ್ಪ ಪೇರ್ಲೆಕಾಯಿನ ಅವ್ರ ಬಾಕ್ಸಿಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಏನು ಪಲ್ಯ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಹಣ್ಣಿರುತ್ತೋ ಅದನ್ನು ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ನಾನು. ಬಾಕ್ಸಿಗೆಲ್ಲ ಹಾಕಿದ್ದಾಯಿತು. ಈಗೆಲ್ಲ ಪ್ಯಾಕ್ ಮಾಡಿ ಬ್ಯಾಗಿಗೆ ಹಾಕಬೇಕು. ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದೆ. ಇವತ್ತಿಂದ 2 ಕೆಲಸ ಮುಗೀತು. ಬೆಳಗ್ಗೆ ನನ್ನ ಮಗಳ ತಿಂಡಿ ಮತ್ತು ಲಂಚ್ ಬಾಕ್ಸಿಂದು, ಹಾಗೆ ನಮ್ಮ ಯಜಮಾನ್ರದ್ದು ತಿಂಡಿ ಮತ್ತು ಲಂಚ್ ಬಾಕ್ಸು ಕೆಲಸ ಮುಗೀತು. ನಾನು ತಿಂಡಿ ತಿಂದ್ಕೊಂಡು ಸ್ವಲ್ಪ ಶುಂಠಿ ತೊಗೊಂಡು ಬಂದಿದ್ವಿ. ಅದನ್ನು ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಶುಂಠಿನ ನೀರಲ್ಲಿ ನೆನಾಕೊಂಡಿದ್ದೆ, ಮಣ್ಣೆಲ್ಲ ಬಿಟ್ಕೊಂಡ್ಲಿ ಅಂತ ಅಂದು ಒಂದು 15 ನಿಮಿಷ ಮಣ್ಣೆಲ್ಲ ಬಿಟ್ಕೊಂಡಿದ್ದೆ. ಈಗ ಬ್ರಷಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇದೇನು ಬ್ರಷ್ ತೊಗೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ರಾ? ಇಲ್ಲ, ಇದು ಹೊಸ ಬ್ರಷು. ನಾನು ಶುಂಠಿಗೆ ಅಂತಲೇ ಇಟ್ಕೊಂಡಿದ್ದೀನಿ. ಈ ಸಣ್ಣ ಸಣ್ಣ ಸೈಡಲ್ಲೆಲ್ಲ ಮಣ್ಣಿರುತ್ತಲ್ಲ, ಅದೆಲ್ಲ ಕ್ಲೀನಾಗಿ ತೆಗಿಬೋದು ಅಂತ ಅಂದು. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ಅಂದು. ಕ್ಲೀನಾಗಿ ಸಣ್ಣ ಮಣ್ಣು ಏನೂ ಸಿಗಲ್ಲ. ಹಾಗೆ ಮೇಲ್ಗಡೆ ಸಿಪ್ಪೆ ಕೂಡ ತೆಳ್ಳಗಿದ್ರೆ ಅದು ಈ ಬ್ರಷಲ್ಲೇ ಹೋಗ್ಬಿಡತ್ತೆ. ತೊಳಿಬೇಕಾದ್ರೇ ನಾನು ತೊಳ್ಕೊಂಬಿಡ್ತೀನಿ ಇದನ್ನೆಲ್ಲ. ಸ್ಪೂನ್ನಲ್ಲಿ ಕೂಡ ನಾವು ತೆಕ್ಕೋಬೋದು. ಈ ಥರ ಒಂದ್ಸರಿ ನೀಟಾಗಿ ತೊಳ್ಕೊಂಡ್ರೆ ಆಯಿತು. ಶುಂಠಿನ ಮಣ್ಣೆಲ್ಲ ಹೋಗಿರುತ್ತೆ. ಏನಕ್ಕಾದ್ರೂ ಬೇಕಾದಾಗ ಅರ್ಜೆಂಟಾಗಿ ತೊಳೆಯೋಕೆ ಹೋದರೆ ಅದು ಮಣ್ಣು ಹೋಗಿರಲ್ಲ, ಏನೂ ಇಲ್ಲ. ತುಂಬ ಟೈಮ್ ಹಿಡಿಯುತ್ತೆ ಆವಾಗವಾಗ ತೊಳ್ಕೊಬೇಕು ಅಂತ ಅಂದರೆ. ಇದೊಂದು ಒಳ್ಳೆ ಟಿಪ್ಸ್ ನೋಡಿ ಶುಂಠಿ ಕ್ಲೀನ್ ಮಾಡೋದಕ್ಕೆ. ನೀವೊಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿದೆ ಅಂತ ಅಂದು. ಮಣ್ಣೆಲ್ಲ ಹೋಗಿದೆ, ಕೆಂಪು ಮಣ್ಣು ತುಂಬ ಇತ್ತು. ಈ ನೀರನ್ನ ನಾನು ಚೆಲ್ಲಲ್ಲ, ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಗಿಡಕ್ಕೆ ಹಾಕ್ಕೊತೀನಿ. ಇವತ್ತು ಸಂಜೆ ನಾನು ಪಿಜ್ಜಾ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಮನೆಯಲ್ಲೇ ಚೀಸ್ ಸ್ಲೈಸ್ ಇತ್ತು ನಂದಿನಿದು ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಎಷ್ಟೋ ವರ್ಷಗಳೇ ಆಗೋಗಿದೆ ಪಿಜ್ಜಾ ತಿಂದಲೇ. ನಾವು ಅಷ್ಟಾಗಿ ಈ ಪಿಜ್ಜಾ ಬರ್ಗರು ಅದನ್ನೆಲ್ಲ ತಿನ್ನಲ್ಲ. ಯಾವಾಗಲಾದ್ರೂ ತುಂಬ ಅಪರೂಪ ಮನೆಯಲ್ಲೇ ಮಾಡಿಕೊಡ್ತೀನಿ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಅದನ್ನೇ ನಾನು ಕಟ್ ಮಾಡಿ ಮೇಲ್ಗಡೆ ಮೊಸರೆಲ್ಲ ಚೀಸ್ ಥರನೇ ಹಾಕಿದೆ. ಹಾಗೆ ಇಲ್ಲಿ ನೋಡಿ, ಶುಂಠಿನ ಇವತ್ತು ಬೆಳಗ್ಗೆ ಎಲ್ಲ ಒಣಗಿಸಿದ್ದೆ, ಎಷ್ಟು ಚೆನ್ನಾಗಾಗಿದೆ. ಇನ್ನೊಂದು ದಿನ ಬಿಸಿಲಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಮಗಳು ಸೈಕಲ್ ಮೇಲೆ ಬಿಳಿ ಜೇಡ ಕಟ್ಟಿತ್ತು. ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀನಿ, ಆದರೂ ಈ ಜೇಡಗಳು ಎಲ್ಲಿಂದ ಬರ್ತವೆ ಅಂತ ಗೊತ್ತಿಲ್ಲ. ನನ್ನ ಮಗಳು ಅದರದ್ದು ವೀಡಿಯೋ ಮಾಡ್ತಾಯಿತ್ತು. ಜೇಡ ನೋಡು ಮಾಮ್, ಸ್ಪೈಡರು, ವೈಟ್ ಸ್ಪೈಡರ್ ಅಂತ ಹೇಳಿ. ಈ ಜೇಡ ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಅದರ ಬಲೆನ ಅದೇ ಕಟ್ಕೊಳ್ತಾ ಇದೆ. ನಾನು ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು.